ಭಾಳ ಮಂದಿ ಡಾಕ್ಟ್ರಿಗೆ ಯಾಕೆ ರೊಕ್ಕ ಕೊಡಬೇಕು, ಡೈರೆಕ್ಟಾಗಿ ಗುಳಿಗೆ ಅಂಗಡಿಗೆ ಹೋದ್ರೆ ಸಿಗ್ತಾವಲ್ಲ ಅಂತೇಳಿ ಹೋಗ್ತಾರೆ. ಅವ್ರಿಗೆ ವಿಡಿಯೋ ಅದ್ರ ಹೆಸರು ಕರೆಕ್ಟ್ ಐತಿಲ್ಲ ನೋಡ್ಕೊಂಡ್ರೆ ಅದ್ರ ಕಂಟೆಂಟ್ ಎಲ್ಲ ನೋಡ್ಕೊ. ಯಾವ್ದು ಅಲರ್ಜಿ ಐತಾನೆ ಇದಕ್ಕೆ, ಇದ್ರೊಳಗೆ ಕಂಟೆಂಟ್ಸ್ ಇರ್ತಾವಿಲ್ಲ, ಇದಕ್ಕೆ ಯಾವ್ದಾರು ಅಲರ್ಜಿ ಐತಾನೆ ಅಂತ ನೋಡ್ಕೊಳ್ಳೋದು. ಅದು ಎಕ್ಸ್ಪೈರಿ ಡೇಟ್ ಕರೆಕ್ಟ್ ಐತಿ ನೋಡ್ಕೊಳ್ಳೋದು. ಆಯಿತಾ? ಇಲ್ಲಿ ನೋಡಿ, ಶೆಡ್ಯೂಲ್ ಎಚ್ ಡ್ರಗ್ ಅಂತಿತ್ತಂದ್ರೆ ನೀವು ಸೆಲ್ಫ್ ಮೆಡಿಕೇಶನ್ ತೊಗೊಳಂಗಿಲ್ಲ. ಈ ಗುಳಿಗೆಗೆ ಐತೆ, ಈ ಗುಳಿಗೆಗಿಲ್ಲ. ಹಂಗಂದ್ರೆ ಇಂಥ ಗುಳಿಗೆಗೆ ನೀವು ಸೆಲ್ಫ್ ಮೆಡಿಕೇಶನ್ ತೊಗೋಬೋದು. ಆದ್ರೆ ಎಚ್ ಡ್ರಗ್ ಅಂತಿದ್ದು, ಎಚ್ ಪ್ರಿಸ್ಕ್ರಿಪ್ಷನ್ ಡ್ರಗ್ ಅಂತಿದ್ದು ತೊಗೊಳಂಗಿಲ್ಲ. ಇಯರ್ ಡ್ರಾಪ್ಸ್, ಐ ಡ್ರಾಪ್ಸ್ ಯಾವೇ ಬಂದು ಅಂದ್ರೆ ಅವನ್ನೆಲ್ಲನೂ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಓದಬೇಕು. ಒಂದು ಸತಿ ನೀವು ಓಪನ್ ಮಾಡಿದ್ರಂದ್ರೆ ಅದನ್ನು 1 ತಿಂಗಳ ತನಕ ಮಾತ್ರ ಯೂಸ್ ಮಾಡ್ಬೋದು. ಅದಕ್ಕೆ ಎಕ್ಸ್ಪೈರಿ ಡೇಟ್ ಅದು ಸಂಬಂಧ ಬೀಳಂಗಿಲ್ಲ. ಮನೆಯಾಗಿನ ಸಣ್ಣ ಹುಡುಗರಿಗೆ ಔಷಧ ಕೊಟ್ಟಿರ್ತೀರಿ, ಕಮ್ಮಿ ಆಗ್ತಿರಲ್ಲ ಯಾಕೆ? ಅದಕ್ಕೆ ಇನ್ಸ್ಟ್ರಕ್ಷನ್ಸನ್ನು ಓದಬೇಕು. ಶೇಕ್ ವೆಲ್ ಬಿಫೋರ್ ಈಚ್ ಯೂಸ್ ಅಂದ್ರೆ ಅದರೊಳಗಿನ ಕಂಟೆಂಟ್ಸ್ ಎಲ್ಲ ಕೆಲಸ ಮಾಡಬೇಕಂದ್ರೆ ಅದನ್ನು ನೀವು ಶೇಕ್ ಮಾಡಲೇಬೇಕು. ಆಮೇಲೆ ಅದನ್ನು 2 ml 5 ml ಕೊಡ್ಬೋದು. ಮತ್ತು ಇನ್ನೊಂದು ನೋಡ್ರಿ, ಇದನ್ನು ಡೈರೆಕ್ಟ್ ಸಣ್ಣ ಲೈಟ್ನಿಗೆ ಬೆಳಕು ಬೀಳಲಿ ಇಡಂಗಿಲ್ಲ. ಇವನು ಹಾಗೆ ಬಿಸಿಲಾಗಿ ಇಡಬೇಡ್ರಿ.